ಇಂಡಿಯಾ ಕೂಟದ ಅಭ್ಯರ್ಥಿ ನಮ್ಮ ಕೋಲಾರ ಏನು ಕ್ಷೇತ್ರದಲ್ಲಿ ಈ ಬಾರಿ JDS ಪಕ್ಷಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸೀಟನ್ನು ಇವತ್ತು NDA ಮೈತ್ರಿಕೂಟ ಆಗಿರೋದ್ರಿಂದ ಅದು ಕೂಡ BJPಯ ಪಾರ್ಟ್. 400ಕ್ಕೆ ಅತಿ ಹೆಚ್ಚು ಮತಗಳು ಬರ್ತಕ್ಕಂಥ ಏನು ಇವತ್ತು ಭಾರತದಲ್ಲಿರ್ತಕ್ಕಂಥ ಚುನಾವಣೆ ಈಗಾಗಲೇ ಎಲ್ಲ ಸರ್ವೆಗಳು ಕೊಟ್ಟಾಗಿದೆ. ನಮ್ಮ ಚುನಾವಣೆ ಕೂಡ ಅತಿ ಹೆಚ್ಚು ಮತಗಳಿಂದ ಇಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅವರನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಕಸರತ್ತುಗಳು ಮಾಡ್ತಾಯಿದ್ದೀವಿ. ಚುನಾವಣೆಯ ಕೆಲಸ ಆರಂಭ ಮಾಡಿದ್ದೀವಿ. ಯಾವುದೇ ಡೌಟ್ ಇಲ್ಲ, ಅತಿ ಹೆಚ್ಚು ದೊಡ್ಡ ಮತಗಳಿಂದ ನಾವು ಗೆಲ್ತೀವಿ. ಮೋದಿಯವರೇನು 10 ವರ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ, ಏನು ಹೇಳಿದ್ರು ಅಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಯುವಕರು ಕೊಟ್ಟಿದ್ದಾರೆ, ಮತ್ತು ಭಾರತ ಭದ್ರತೆ ಕೊಟ್ಟಿದ್ದಾರೆ, ಕೈಗಾರಿಕೆಗಳು ಕೊಟ್ಟಿದ್ದಾರೆ, ಮೇಕ್ ಇನ್ ಇಂಡಿಯಾ ಮಾಡಿದ್ದಾರೆ, ಇಂಟರ್ನ್ಯಾಷನಲಿ ಬಂದು ವಿಶ್ವ ನಾಯಕನಾಗಿ ಬೆಳೆದಿದ್ದಾರೆ. ಯಾರು ಮನೇಲಿರ್ತಕ್ಕಂಥ ಚಿಕ್ಕ ಮಗು ಹೇಳಿದ್ರೆ ಕೂಡ ಇವತ್ತು ಮೋದಿಯವ್ರ ಬಗ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಎಲೆಕ್ಷನಲ್ಲಿ ಇವತ್ತು ಏನು ಕ್ಯಾಂಪೇನ್ ಮಾಡಿಲ್ಲ ಅಂದ್ರೂ ಕೂಡ ಇವತ್ತು BJP ಪಕ್ಷ ಗೆಲ್ಲುತ್ತೆ. ಆ ಮಟ್ಟಕ್ಕೆ ವಿಶ್ವನಾಯಕನಾಗಿ ಮೋದಿಜಿಯವರು ಪಕ್ಷನ ಅತಿ ದೊಡ್ಡ ಪ್ರಪಂಚದಲ್ಲಿ ಇರ್ತಕ್ಕಂಥ ದೊಡ್ಡ ಪಕ್ಷವಾಗಿ ಮೋದಿಜಿಯವರು BJPನ ಬೆಳೆಸಿದ್ದಾರೆ. ಅವರು ಬೆಳೆದಿದ್ದಾರೆ. ಅವರಿಂದ ಭಾರತ ಉಳಿತಕ್ಕಂಥ ಎಲ್ಲ ಒಂದು ಜನರಲ್ಲಿ ನಂಬಿಕೆಯಿಂದ ಮತ್ತೊಂದು ಬಾರಿ ಹ್ಯಾಟ್ರಿಕ್ ಮೋದಿ ಮಾಡ್ತಕ್ಕಂಥದ್ದು. ಒಂದು ಚುನಾವಣೆ ಬಂದಾಗ ಎಲ್ಲರೂ JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಪಾರ್ಟಿ ಯಾವ ಪಾರ್ಟಿ ಆದ್ರೂ ಪ್ರಣಾಳಿಕೆ ಕೊಡ್ತಾರೆ. ಚುನಾವಣೆ ಪ್ರಣಾಳಿಕೆ ಕೊಟ್ಟಾಗ ಎಷ್ಟು ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ. ಎಲ್ಲ ವರ್ಗದವರು ಜನಗಳಿಗೂ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನವರು ಬರೀ 5 ಗ್ಯಾರಂಟಿನ ಅದರಲ್ಲಿ ಹೆಡ್ಲೈನ್ ಮಾಡಿ ಕಾರ್ಡ್ ಮಾಡಿ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡಿರೋದು ಜಗತ್ ಜಾಹೀರಾತಾಗಿದೆ. ಈಗ ಅವ್ರು ಹೇಳಿದ್ದೇನು, ಎಲ್ಲ ಮಹಿಳೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಮನೆಯಲ್ಲಿ ಒಬ್ಬರಿಗೆ ಅಂತ ಹೇಳಿದ್ರು. ಅದು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಹೇಳಿರ್ತಕ್ಕಂಥದ್ದೊಂದು. ಈಗಾಗಲೇ ಗೊತ್ತಾಗಿದೆ. ಈಗ ಯಾರು ಎನ್ರೋಲ್ ಮಾಡೋಕ್ಕೆ ಹೋದರೆ 108 ಡಾಕ್ಯುಮೆಂಟ್ ಕೇಳಿದ್ರು. ಮನೆಯಲ್ಲಿ ಬರೀ ಯಜಮಾನಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಪೂರ್ತಿ ಸಂಪೂರ್ಣವಾಗಿ ಕೊಟ್ಟಿಲ್ಲ, ಅದು ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ನಡೀತಾ ಇಲ್ಲ. ಕಾರಣ ಅವ್ರ ಹತ್ರ ದುಡ್ಡಿಲ್ಲ. ದುಡ್ಡು ಮಾಡ್ತಕ್ಕಂಥ ಸಾಲ ಮಾಡ್ದಿರೋ ದುಡ್ಡನ್ನ ಹೆಂಗೆ ನಾವು ಸರ್ಕಾರದಲ್ಲಿ ಹೆಂಗೆ ಗಳಿಸ್ಬೇಕಂತಕ್ಕಂಥದ್ದು ಬಿಟ್ಬಿಟ್ಟು, ಯೋಜನೆಗಳು ಬಿಟ್ಬಿಟ್ಟು ಸಾಲ ಮಾಡಿ ಈ ಒಂದು ಗ್ಯಾರಂಟಿಗಳು ಕೊಡ್ತಕ್ಕಂಥ ಏನು ಎಲ್ಲರಿಗೂ ಒಂದು ಮಕ್ಮಲ್ ಟೋಪಿ ಏನು ಹಾಕಿದ್ರೆ ಜನರಿಗೆ ಗೊತ್ತಾಗೋಗಿದೆ. ಈಗ ಆಲ್ರೆಡಿ ಭಾರತದಲ್ಲಿ ಏನು 400 ಸೀಟ್ ಇದ್ದಂಥ ಕಾಂಗ್ರೆಸ್ ಇವತ್ತು 40 ಸೀಟ್ ಇಳಿದಿದೆ. ಕರ್ನಾಟಕದಲ್ಲಿ ಒಂದು ಬಾರಿ ಅಧಿಕಾರ ಮತ್ತೆ ಹಿಡಿಬೇಕು ಅಂತ ಮಕ್ಮಲ್ ಟೋಪಿ ಹಾಕಿ ಬಂದಾಗಿದೆ. ಈಗ ಎಲ್ರಿಗೂ ಗೊತ್ತಾಗಿದೆ. ಕರ್ನಾಟಕದಲ್ಲಿರ್ತ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೆ ಒಂದು ಸೀಟು ಬರಲ್ಲ. ಈ ಎಲೆಕ್ಷನ್ ಆದಮೇಲೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೂಡ ಹೋಗುತ್ತೆ. ತುಂಬ ಅತಿ ಹುಮ್ಮಸ್ಸದಿಂದ, ಯಾವುದೇ ಗೊಂದಲ ಇಲ್ದಿರ ಒಮ್ಮತವಾಗಿ ಎಲ್ಲ ರೆಡಿಯಾಗಿದ್ದಾರೆ ಮತ ಕೇಳೋಕ್ಕೆ, ಮತ ಹಾಕೋಕ್ಕೆ. ಯಾವುದು ಕೊರತೆ, ಸಮನ್ವಯ ಕೊರತೆ 1% ಇಲ್ಲ. ಸರ್, ಕೊನೆಯದಾಗಿ ಶಿಡ್ಲಘಟ್ಟ ಕ್ಷೇತ್ರದ ಒಬ್ಬ ಪ್ರಭಾವಿ ಮುಖಂಡರು ಹಾಗೆ ತಾವು ಕ್ಷೇತ್ರದ ಮತದಾರರಿಗೆ ತಮ್ಮ ಸಂದೇಶ. ಈಗೇನು ಈಗಾಗಲೇ ಹೇಳಿದೆ ನಾನು, ಏನು ಮತಕ್ಕೋಸ್ಕರ ಗ್ಯಾರಂಟಿಗಳಂತ ಗ್ಯಾರಂಟಿ ಕಾರ್ಡ್ ಹೊಡೆದು ಒಂದು ಸರಿ ನಂಬಿಕೆ ದ್ರೋಹ ಮಾಡಿದ್ದಾರೆ. ಮತ್ತೊಂದು ಬಾರಿ ಗ್ಯಾರಂಟಿಗಳಿಗೆ, ಯಾವುದೇ ಗ್ಯಾರಂಟಿಗಳಿಗೆ ಕಿವಿ ಕೊಡ್ದಿರ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಮೋದಿಜಿಯವರ ಇದು ಎಲೆಕ್ಷನ್, ಇದು ಸ್ಟೇಟ್ ಎಲೆಕ್ಷನ್ ಅಲ್ಲ. ಲಾಸ್ಟ್ ಟೈಮು ಕೂಡ ಅತಿ ಹೆಚ್ಚು ಮತಗಳು ಕೊಟ್ಟು ಮೋದಿಜಿಯವರನ್ನ ಎರಡನೇ ಬಾರಿ ಪ್ರಧಾನಮಂತ್ರಿ ಮಾಡಿದರು. ಈಗ ಮನೆ ಮಾತಾಗಿರ್ತಕ್ಕಂಥ ಮೋದಿ, ದೇಶದ ಮಾತಾ, ಪ್ರಪಂಚ ಮಾತಾಗಿರೋ ಮೋದಿನ ತಮಗೆಲ್ಲ ಗೊತ್ತಿದೆ. ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದೀರ. ನಂಬಿಕೆ ಇಟ್ಟುಕೊಂಡು ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಗಳಿಸಿದ್ರೆ ದೇಶ ಉಳಿತದೆ, ಮನೆ ಬೆಳೀತದೆ.